ಯಾರಿಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಮತ್ತು ತಿನ್ಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರೆಲ್ಲ ನನ್ನ ವಿಡಿಯೋ ನೋಡ್ತಾ ಹೋಗಿ. ಬಾಯ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರೆಯಬೇಡಿ. ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಎಲ್ರಿಗೂ ಮೈ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ, ನೋಡ್ತಾ ಇರ್ಬೋದು. ಈ ರೆಸಿಪಿಯನ್ನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ. ಇದನ್ನು ನಾನು ಯಾಕೆ ಮಾಡೋದಂದರೆ, ನಮ್ಮ ತುಳುನಾಡಿನಲ್ಲಿ ಆಟಿಡೊಂಜಿ ದಿನ ಅಂತ ಈ ಸೈಡಲ್ಲಿ, ಅಂದರೆ ಉಡುಪಿ ಮ್ಯಾಂಗ್ಳೂರ್ ಸೈಡಲ್ಲಿ ಮಾಡ್ತಾರೆ. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಆಷಾಢ ಮಾಸದಲ್ಲಿ ಒಂದು ದಿನ ಸ್ಪೆಷಲ್ ಆಗಿ ಈ ರೀತಿ ಸಾಂಪ್ರದಾಯಿಕ ಅಡಿಗೆಗಳನ್ನು ಎಲ್ಲರೂ ಮಾಡ್ತಾರೆ. ಇವತ್ತು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಆಷಾಢ ಮಾಸದಲ್ಲಿ ಒಂದು ದಿವಸ ಇದೇ ರೀತಿ ಸಾಂಪ್ರದಾಯಿಕ ಅಡಿಗೆಯ ದಿನವನ್ನು ಆಚರಿಸ್ತಾ ಇದ್ದಾರೆ. ಚಿಕನ್ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಬೇರೆ ಬೇರೆ ಅಡಿಗೆ ಎಲ್ಲ ತರ್ತಾರೆ, ಆದರೆ ನಮ್ಮದೇ ಒಂದು ಅಡಿಗೆ ಅಲ್ಲ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈ ರೆಸಿಪಿ ಬೇಕಾದರೆ ನನ್ನ ವಿಡಿಯೋದಲ್ಲಿ ಇದೆ ನೋಡಿ, ಚಿಕನ್ ಗ್ರೇವಿ ಉಂಟು. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಚಿಕನ್ ಗ್ರೇವಿ ರೆಡಿ ಆಯಿತು. 12 ಗಂಟೆಗೆ ರೆಡಿ ಆಗಬೇಕಂತ ಹೇಳಿದ್ದಾರೆ. ನಂದು 10ವರೆಗೆ ಎಲ್ಲ ಕೆಲಸ ಮುಗೀತು ನೋಡಿ. ಇನ್ನು ಕೋಳಿ ರೊಟ್ಟಿ ತಂದರೆ ಆಯಿತು. ಕೋಳಿ ರೊಟ್ಟಿಯನ್ನು ಅವರು ಶಾಪಲ್ಲಿ ತರ್ತಾರೆ. ಇವಾಗ ನಮ್ಮ ಚಿಕನ್ ಗ್ರೇವಿ ಆಯಿತು, ನಮ್ಮ ಕೆಲಸ ಮುಗೀತು. ಬೇರೆಯವರೆಲ್ಲ ಎಂತೆಲ್ಲ ತಂದಿದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡ್ತಾ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.